ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು KIADB ತುಮಕೂರು ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಒಂದು ಆಕ್ಷನ್ ಬಂದಿದೆ ವಸಂತ ನರಸಾಪುರದಲ್ಲಿ. ಸೊ ಎಂಟೈರ್ KIADB ಟೋಟಲ್ ಆಗಿ 94 ಸೈಟ್ ಅಕ್ರಾಸ್ ಲೇಔಟ್ ಅಲ್ಲಿ, ಹಾಗೆ 136 ಹೌಸ್ ಯೂನಿಟ್ ನಂಬರ್ ಆಫ್ ಯೂನಿಟ್, ಅದರಲ್ಲಿ LIG, MIG, HIG ಕಾಂಬಿನೇಷನ್ ಆಫ್ ಬಂದಿದೆ. ಅದು ಯಾವ ಡೇಟು ಯಾವಾಗ ರೆಡಿ ಆಗುತ್ತೆ ಅದನ್ನು ಕೂಡ ಹೇಳ್ಕೊಡ್ತಾ ಇದೀವಿ. ಸೊ ಅದರ ಜೊತೆಗೆ ನಾವು ಎಕ್ಸಾಕ್ಟ್ಲಿ KIADB ಮ್ಯಾಪ್ ಯಾವ ತರ ಇದೆ, ಯಾವ ತರ ನೋಡ್ಕೋಬೇಕು, ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಈ ಡೀಟೇಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ KPP ಪೋರ್ಟಲ್ ಅಂದ್ರೆ ಏನು, ಪೋರ್ಟಲ್ ಅಲ್ಲಿ ಇನ್ ಕೇಸ್ ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಎಲ್ಲಿ ಡೇಟಾ ಇದೆ ಅದನ್ನ ಹೇಗೆ ರಿಸರ್ಚ್ ಮಾಡ್ಬೇಕು ಕೂಡ ಹೇಳ್ತೀನಿ. ಸೊ ಇದು ಎಕ್ಸಾಕ್ಟ್ಲಿ ಯಾವಾಗ ಸ್ಟಾರ್ಟ್ ಆಗಿದೆ, ವೆಬ್ಸೈಟ್ ಅಲ್ಲಿ ಯಾವ ತರ ಡೀಟೇಲ್ಸ್ ನೀವು ನೋಡಬೇಕು ಅದನ್ನು ಕೂಡ ಹೇಳ್ತೀನಿ. ಸೊ ಅದ್ರ ಜೊತೆಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವ ತರ ಇದೆ, ಎಷ್ಟು EMD ಅಮೌಂಟ್ ಅನ್ನ ತುಂಬಬೇಕಾಗುತ್ತೆ, ಯಾವ ತರ ಪೇಮೆಂಟ್ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿಗೆ ವೆಲ್ಕಮ್. ಸೊ ನೀವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಬಿಡಿ. ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಹೌಸಿಂಗ್ ಬೋರ್ಡ್, ಹೊಸ ಲೇಔಟ್ಗಳು, ಹಳೆ ಲೇಔಟ್ಗಳು ಆಕ್ಷನ್ ಹೇಳ್ತಾ ಇದ್ದೀವಿ. ನೀವು ಈ ವಿಡಿಯೋ ಏನಾದ್ರೂ ನಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿಟ್ಕೊಳ್ಳಿ. ಸೊ ಪ್ರತಿಯೊಬ್ಬ ನಮ್ಮ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇದ್ದೇ ಇರುತ್ತೆ. ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಏನಾದರೂ ಡೌಟ್ ಇದ್ರೆ ವಿಡಿಯೋ ನೋಡಿದ್ಮೇಲೆ ಆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ID ಇದೆ. ನೀವೇನಾದ್ರೂ ನಿಮ್ ಕ್ವಶನ್ಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ನಾವು ಕ್ವಿಕ್ ಆಗಿ ನಿಮಗೆ ಅದನ್ನ ಗೈಡ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸರಿಯಾದ ಟೈಮ್ಗೆ ನಾವು ಮಾಹಿತಿನ ಕೊಡ್ತೀವಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ಸ್ ಸ್ಟಾರ್ಟೆಡ್. ಸೊ ಈ ಎಲ್ಲ ಡೀಟೇಲ್ಸು ನೀವು ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಈ ವೆಬ್ಸೈಟ್ ಅಲ್ಲಿ ಡೇಟಾಗಳ ಅವೈಲಬಿಲಿಟಿ ತುಂಬಾ ಕಮ್ಮಿ ಇದೆ, ಬಟ್ ನಮಗೆ ವೆರಿ ಇಂಪಾರ್ಟೆಂಟ್ ಅಂದ್ಬಿಟ್ರೆ KPP, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತೇಳಿ. ನೀವೇನಾದ್ರೂ ಈ ಪೋರ್ಟಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಹೌ ಟು ಲಾಗಿನ್ ಟು KPP ಪೋರ್ಟಲ್ ಅಂತ ಹಾಕಿದ್ರೆ ನಮ್ದೇ ಫಸ್ಟ್ ವಿಡಿಯೋ ಬರುತ್ತೆ, ಈ ರೆಡ್ ಕಲರ್ ತಮ್ಮನೇಲಿ ಇರುವಂತದ್ದು. ಇಲ್ಲಾಂದ್ರೆ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಪೋರ್ಟಲ್ ಅಂತ ಹೋದ್ರು ಕೂಡ ತುಂಬಾ ವಿಡಿಯೋಸ್ ಇದೆ. ಈ ರೆಡ್ ಕಲರ್ ವಿಡಿಯೋ ರೆಫರ್ ಮಾಡಿ ನಾನೇ ಹಾಕಿದ್ದೀನಿ. ಈ ಎರಡು ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಬಟ್ ಲಕ್ಕಿಲಿ ನಾನು ಆಲ್ರೆಡಿ ಲಾಗಿನ್ ಮಾಡಿ ಪಬ್ಲಿಷ್ಡ್ ಡೇಟಾ ನೋಡ್ತಾ ಇದ್ದೀನಿ. ಯಾವುದೇ ಡೇಟಾ ಇನ್ನು KIADB ಲೋಡ್ ಮಾಡಿಲ್ಲ. ಆಕ್ಚುಲಿ ಟಿಪಿಕಲಿ ಇದು 4ನೇ ತಾರೀಕು ಇದೇ ತಿಂಗಳು ಸ್ಟಾರ್ಟ್ ಆಗಬೇಕಾಗಿತ್ತು. 18ನೇ ತಾರೀಕು ಲಾಸ್ಟ್ ಡೇಟ್ ಆಸ್ ಪರ್ ದ ನ್ಯೂಸ್ ಪ್ರಕಾರ. ಇಫ್ ಯು ಸಿ ದಿಸ್ ನೋಟಿಫಿಕೇಶನ್, ಓಕೆ, ಸೊ ವಾಟ್ ನೋಟಿಫಿಕೇಶನ್ ಹೇಳುತ್ತೆ ಅಂತಂದ್ರೆ, ಸೊ 18th 4th ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು, 18th ಮುಗಿಬೇಕು ಅಂದ್ರೆ ಆಮೇಲೆ 22, 23, 24ಕ್ಕೆ ಮಲ್ಟಿಪಲ್ ಡೇಟ್ಸ್ ಅಲ್ಲಿ ಆಕ್ಷನ್ ಇದೆ. ಬಟ್ ಇನ್ನೂ ಡೇಟಾ ಚೆಕ್ ಮಾಡಿಲ್ಲ, ಲೋಡ್ ಆಗಿಲ್ಲ KPPಗೆ. ನಾನು ಚೆಕ್ ಮಾಡಿದಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ಟುಡೇ ಎಂಡ್ ಆಫ್ ದ ಡೇ ಆರ್ ಟುಮಾರೋ ಎನಿ ಟೈಮ್ ಸೂನ್ ಡೇಟಾ KPP ಅಲ್ಲಿ ಬರುತ್ತೆ. ಹಾಗಂತ ತುಂಬಾ ವೇಟ್ ಮಾಡೋಕ್ಕಾಗಲ್ಲ. ನೀವು ಇನ್ವೆಸ್ಟಿಗೇಷನ್, ಯಾವ ಸೈಟು ಏನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಾಳೆ KPP ಅಲ್ಲಿ ಡೇಟಾ ಬಂದ ತಕ್ಷಣ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕ್ರಾಸ್ ಚೆಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಟೋಟಲ್ ಬಂದ್ಬಿಟ್ಟು ಈ ಲೇಔಟ್ ಅಲ್ಲಿ ಅದು ಎಂಟೈರ್ KPP. ಬಟ್ ನಾಳೆ ಬಂದಾಗಲೂ ಕೂಡ ಈ ಪೋರ್ಟಲ್ ಒಳಗಡೆ ಹೋಗಿ ಪಬ್ಲಿಷ್ಡ್ ಮತ್ತೆ KIADB ಹಾಕಿದ್ರೆ ನಿಮ್ಗೆ ಡೇಟಾ ಇಲ್ಲಿ ಸರ್ಚ್ ಆಗುತ್ತೆ. ಸೊ ಇದ್ರದ್ದು ಹೆಂಗೆ ಡಾಕ್ಯುಮೆಂಟೇಶನ್ ಅದೆಲ್ಲ ತುಂಬಾ ವಿಡಿಯೋಗಳು ಹಾಕಿದೀವಿ. ಇವನ್ ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ KIADB ವಸಂತ ನರಸಾಪುರ ತುಮಕೂರು ಅಂತ ಹಾಕಿದ್ರು ಯು ಸಿ ಲಾಟ್ ಆಫ್ ಮೈ ವಿಡಿಯೋಸ್ ಅಲ್ಲಿ. ಅಂದ್ರೆ ಪ್ರೀವಿಯಸ್ಲಿ ನಾನು ಆ ಲೇಔಟ್ ಹೋಗಿ ವಿಡಿಯೋ ಮಾಡಿದ್ದೀನಿ, ಹೌಸ್ಗಳು ಯಾವ ತರ ಇದೆ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ KIADB HIG ಪ್ರೀವಿಯಸ್ ಆಕ್ಷನ್ ಯಾವ ಡೇಟಾ ಆಗಿದೆ ಕೊಟ್ಟಿದ್ದೀನಿ. ಈ ಸಲನೂ ಕೂಡ ಪ್ರೀವಿಯಸ್ ಆಕ್ಷನ್ ಡೇಟಾ ನನ್ನ ಹತ್ರ ಇದೆ, ಯಾವ ಪ್ರೈಸ್ ಯಾವ ಸೈಟಿಗೆ ಹೋಗಿದೆ, ಎಷ್ಟು ಪ್ರೈಸ್ ಹೋಗಿದೆ. ಈ ಡೇಟಾ ಏನಾದರೂ ನಿಮ್ಗೆ ಬೇಕಂದ್ರೆ ಯು ಕ್ಯಾನ್ ಕ್ಲೇಮ್ ಮಾಡ್ಬೋದು, ನನಗೆ ಕಾಲ್ ಮಾಡಿ. ಈ ಡೇಟಾ ನಾನು ಫ್ರೀ ಆಗಂತೂ ಕೊಡಲ್ಲ, ಯಾಕಂದ್ರೆ ಇವೆಲ್ಲ KPP ಅಲ್ಲಿ ನಾವು ಮ್ಯಾನ್ಯುವಲಿ ಕೂತ್ಕೊಂಡು ತೆಗೆದಿರುವಂತ ಡೇಟಾ, ಯಾರಿಗೆ ಹೋಗಿದೆ, ಯಾವ ಸೈಟ್ ಯಾವ ಪ್ರೈಸ್ ಅಲ್ಲಿ ಇತ್ತು. ಜಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, MIG ಸೈಟು 16 ಲಕ್ಷ ಬೇಸಿಕ್ ಪ್ರೈಸು, 16 ಲಕ್ಷ 10,000 ಅಷ್ಟೇ ಇನ್ಕ್ರೀಸ್ ಮಾಡಿದ್ರೆ ಇದು ಅವ್ರಿಗೆ ಸಿಕ್ಕಿರಲ್ಲ ನನ್ನ ಪ್ರಕಾರ. ಸೊ ಈ ತರ. ಆಮೇಲೆ ಬೇಸಿಕ್ ರೂಲ್ಸ್ ಏನು, ಆಮೇಲೆ ಎಷ್ಟು ಪರ್ಸೆಂಟೇಜ್ ಹೈಕ್ ಆಗಿದೆ, 10%, 5%, 20%, 30, 40. ಇಲ್ಲಿ ನೋಡಿ ಯಾವ್ದು 100% ಹೈಕ್ ಆಗಿದೆ. ಯಾವ್ದು EWS ಪ್ರಾಪರ್ಟಿ 465 ಅದನ್ನ ಇಲ್ಲಿ ಯಾರೋ ಬಂದ್ಬಿಟ್ಟು 9,30,000 ಕೊಟ್ಟು ತಗೊಂಡಿದ್ದಾರೆ. ಸೊ ಈ ಡೇಟಾ ಇದೆ. ಈ ಡೇಟಾ ಇಂದ ನಿಮ್ಗೆ ಏನಾದ್ರು ಅಪ್ಕಮಿಂಗ್ ಆಪ್ಷನ್ ಪ್ಲಾನ್ ಮಾಡ್ತಾ ಇದ್ರೆ ಎಂಡ್ ಟು ಎಂಡ್ ಹೆಲ್ಪ್ ನಮ್ಮ ಹತ್ರ ಇದೆ. ಐ ವಿಲ್ ಬಿ ಚಾರ್ಜಿಂಗ್ ಯು ಫಾರ್ ಅ ಡೇಟಾ. ಇಟ್ ವಿಲ್ ಬಿ ಒನ್ ಟೈಮ್ ಫೀಸ್ ಇರುತ್ತೆ, ಬಟ್ ಫೀಸ್ ವಿಲ್ ಬಿ ಲಿಟಲ್ ಪ್ರೀಮಿಯಂ, ಅನ್ಲಿಮಿಟೆಡ್ ಒನ್ ಟೈಮ್ ಇರುತ್ತೆ. ನೀವು ನನ್ನ ಜೊತೆ ಮಾತಾಡ್ಬೋದು. ಈ ಡೇಟಾ ನಾನು ಎಂಡ್ ಆಫ್ ವಿಡಿಯೋದಲ್ಲಿ ಲೈನ್ ಬೈ ಲೈನ್ ಸ್ಕ್ರಾಲ್ ಮಾಡ್ತೀನಿ. ಅಂದ್ರೆ ನೀವು ಇದನ್ನ ಕೊಟ್ಟೆ ತಗೋಬೇಕಂತೇನಿಲ್ಲ. ಯು ಕ್ಯಾನ್ ರೆಫರ್ ದಿಸ್ ವಾಟ್ ಇಸ್ ಹ್ಯಾಪನಿಂಗ್ ಎಲ್ಲ. ನಾನು EWS ಯಾವ ತರ ಹೋಗಿದೆ, LIG ಯಾವ ತರ ಹೋಗಿದೆ, MIG ಯಾವ ತರ ಹೋಗಿದೆ,
ಅದನ್ನು ಕೂಡ ಲೈನ್ ಬೈ ಲೈನ್ ತೋರಿಸ್ತೀನಿ, ಕೊನೆ ಇದು ಇರುತ್ತೆ, ನೋಡ್ಕೊತಾ ಇರಿ. ಸೊ ಇದನ್ನೆಲ್ಲ ನಾವು ಚೆಕ್ ಮಾಡಬೇಕು. ಸೊ KPP ಇನ್ನೂ ಬಂದಿಲ್ಲ ಆಸ್ ಐ ಟೋಲ್ಡ್, ಬಟ್ ವಾಟ್ ಅಡ್ವರ್ಟೈಸ್ಮೆಂಟ್ ಸೇಸ್ ಅದನ್ನ ನೋಡ್ಕೊಂಡ್ಬಿಡೋಣ. ಟೋಟಲ್ 94 ಸೈಟ್ಗಳು ಬರುತ್ತೆ ಅಕ್ರಾಸ್ ಆಲ್, ಅಂದ್ರೆ EWS, LIG, MIG, HIG. ಇದು ಆಕ್ಷನ್ ಆಗಿರೋದ್ರಿಂದ ಪ್ರತಿ ಸೈಟ್ಗೂ ಮಿನಿಮಮ್ 1 lakh rupees EMD, ಒಂದು 500-600 ರೂಪಾಯಿ, 1000 ರೂಪಾಯಿ ಫೀಸ್ ಎಲ್ಲ ತುಂಬಿ ಪರ್ಮಿಷನ್ ತಗೊಂಡು ಮಾಡಬೇಕು ಪರ್ ಸೈಟ್ಗೆ. ಇಲ್ಲಿ ಯಾವುದೇ ಇನ್ಕಮ್ ಸರ್ಟಿಫಿಕೇಟ್, ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲ್ಲ, ಎಲ್ಲ ಅಬ್ಸಲ್ಯೂಟ್ ಸೇಲ್ ಡೇಟ್ ಇರುತ್ತೆ. ಈ ಎಲ್ಲ ಪ್ರಾಪರ್ಟಿಗೂ ಬ್ಯಾಂಕ್ ಲೋನ್ ಸಿಗುತ್ತೆ. ಈ ಎಲ್ಲ ಪ್ರಾಪರ್ಟಿಗಳನ್ನು ನೀವು ಇಮಿಡಿಯೇಟ್ ಕೂಡ ರೀಸೇಲ್ ಮಾಡಬಹುದು ಇನ್ ಕೇಸ್ ಅಬ್ಸಲ್ಯೂಟ್ ಸೇಲ್ ಡೇಟ್ ಸಿಕ್ಕರೆ. ಸೊ EWS ಅಂದ್ರೆ 20-30, LIG ಅಂದ್ರೆ 30-40, MIG ಅಂದ್ರೆ 30-50, HIG ಅಂದ್ರೆ 40-60 ಸೈಟ್ಗಳು. ಡೈಮೆನ್ಷನ್ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಇದೆಲ್ಲೂ ಕೂಡ ವೆಬ್ಸೈಟ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಸೊ ಐ ಆಮ್ ನಾಟ್ ಶೂರ್ ಯಾಕೆ ವೆಬ್ಸೈಟ್ ಅಲ್ಲಿ ಲೋಡ್ ಮಾಡಿಲ್ಲ ಅನ್ನೋದು ನನಗೆ ಯಕ್ಷ ಪ್ರಶ್ನೆ. ಬಟ್ ಇವರು ಸ್ವಲ್ಪ ಸ್ಲೋ, ಬಿಕಾಸ್ ನಾನು 5-6 ಆಕ್ಷನ್, ನಾನು ಮಲ್ಟಿಪಲ್ ಆಕ್ಷನ್ಸ್ ಎಲ್ಲ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಟೈಮ್ ಟು ಟೈಮ್ ಕೊಡೋದ್ರಿಂದ ನನಗೆ ಗೊತ್ತಿದೆ. ಬಟ್ ಬರುತ್ತೆ, ಇವತ್ತೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಬಟ್ ಸಿನ್ಸ್ ಐ ನೋ ಹೌ ಫಾಸ್ಟ್ ಥಿಂಗ್ಸ್ ಆರ್ ಟರ್ನ್ಡ್ ಅಪ್ ಈ ಆಕ್ಷನ್ ಅಲ್ಲಿ, ಡೀಟೇಲ್ಸ್ ಎಲ್ಲ ಇರೋದ್ರಿಂದ ನಾನು ಈಗಲೇ ರೆಡಿ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಟೋಟಲ್ LIG 50 ಮನೆಗಳು, MIG 20, HIG 36 ಮನೆಗಳು. ಐ ಥಿಂಕ್ ಸೈಟ್ಗಳು 7, 64, 21, ಟೋಟಲ್ ಒಂದು 94 ಸೈಟು, 106, ಟೋಟಲ್ 200 ಆಪರ್ಚುನಿಟಿ ಇದೆ. ಅದರ ಅರ್ಧ ಮನೆಗಳಿದೆ, ಅರ್ಧ ಸೈಟ್ಗಳಿದೆ. ಓಕೆ, ಸೊ 4 ಸ್ಟಾರ್ಟ್ ಆಗಬೇಕಾಗಿತ್ತು, 10ನೇ ತಾರೀಕು ಆದ್ರೂ ಇನ್ನೂ ಸ್ಟಾರ್ಟ್ ಆಗಿಲ್ಲ. 18th ಇಸ್ ಲಾಸ್ಟ್ ಡೇಟ್. ಇನ್ ಕೇಸ್ ನಾಳೆ ಏನಾದರೂ ಡೇಟಾ ಲೋಡ್ ಆದ್ರೆ ನಮಗೆ ಹ್ಯಾಂಡ್ಫುಲ್ ಟೈಮ್ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಇನ್ ಕೇಸ್ ಇದೇ ತರ ಏನೋ ಟೆಕ್ನಿಕಲ್ ಇಶ್ಯೂ ಕಂಟಿನ್ಯೂ ಆಗಿ ಏನಾದರೂ ಪೋಸ್ಟ್ಪೋನ್ ಆದ್ರೆ ಐ ಥಿಂಕ್ ರಿಲೆವೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ನನಗೂ ಏನಾದರೂ ಗೊತ್ತಾದ್ರೆ ನಾನು ವಿಡಿಯೋ ಹಾಕ್ತೀನಿ. ದೇರ್ ಮೈಟ್ ಬಿ 50% ಚಾನ್ಸಸ್ ಡೇಟಾ ಏನಾದರೂ ನಾಳೆ ಇವತ್ತು ಲೋಡ್ ಆದ್ರೆ ಆಕ್ಷನ್ ಕಂಟಿನ್ಯೂ ಆಗುತ್ತೆ. ತುಂಬಾ ಡಿಲೇ ಆದ್ರೆ ಆಕ್ಷನ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಎಲ್ಲ ಇದೆ. ಏನೇ ಇದ್ರೂ ನಮ್ಮ ಚಾನಲ್ ಗೊತ್ತಾಗುತ್ತೆ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ಅದ್ರ ಜೊತೆಗೆ KDB ಪ್ರೀವಿಯಸ್ ಆಕ್ಷನ್ ಅಲ್ಲಿ ಬಂದಾಗ ಮ್ಯಾಪ್ ಈ ತರ ಕಾಣ್ತಾ ಇತ್ತು. ಸೊ ಇದು ಗೇಟೆಡ್ ಕಮ್ಯುನಿಟಿ ಇರುವಂತಹ ಲೇಔಟ್. ಇಲ್ಲಿ ನೋಡಿ, ಸೈಟ್ ನಂಬರ್ 1 ಇಂದ ಹಿಡಿದು ಈ ಫಸ್ಟ್ ಲೈನ್ ಅಲ್ಲಿ ಬರೋದು EWS ಅಂದ್ರೆ 20-30 ಸೈಟ್ಗಳು. ಗೈಸ್ ಸಿಂಪಲ್ ಲೇಔಟ್ ಇದು. ಓಕೆ, ಹೆವಲ್ಸ್ ಪಕ್ಕದಲ್ಲಿದೆ, ನಾನು ಲೊಕೇಶನ್ ತೋರಿಸ್ತೀನಿ. ಇದರಲ್ಲಿ ಇರೋದು 2 ಫೇಸಿಂಗ್ ಸೈಟ್ಗಳು, ಒಂದು ಈಸ್ಟ್ ಅಥವಾ ವೆಸ್ಟ್. ನಾನು ಝೂಮ್ ಇನ್ ಮಾಡಿ ರೈಟ್ಗೆ ಸ್ಕ್ರಾಲ್ ಮಾಡಿ, ಮ್ಯಾಪ್ ಏನಾದರೂ ಬೇಕಂದ್ರೆ ಕೇಳಿ ಕೊಡ್ತೀವಿ. ಫಸ್ಟ್ ಒಂದು 2 ಲೈನು EWS, ಅಂದ್ರೆ ಇದು ಹಳೆ ಪ್ರೀವಿಯಸ್ ಆಕ್ಷನ್ ಅಲ್ಲಿ ಬಂದಂತ ಮ್ಯಾಪ್ ಇದು. ಇಲ್ಲಿ ನೋಡಿ, ಎಲ್ಲೆಲ್ಲಿ ಗ್ರೀನ್ ಇದೆಯಲ್ಲ ಇವೆಲ್ಲ ಸೇಲ್ ಇತ್ತು ಅವಾಗ ಆಕ್ಷನ್ ಅಲ್ಲಿ. ಓಕೆ, ಬಟ್ ಈಗ EWS ನಮಗೆ ಆಸ್ ಪರ್ ದ ನೋಟಿಫಿಕೇಶನ್ ಸೇಲ್ ಇರೋದು ಎಷ್ಟು, 7 ಅಂದ್ರೆ ಅವಾಗ ನೋಡಿ ಒಂದು 30-40 ಇತ್ತು, ಈಗ 7 ಉಳಿದಿದೆ. ಅಂದ್ರೆ ಪ್ರತಿ ಒಂದು ಲೇಔಟ್ ಅಲ್ಲಿ ಎಲ್ಲಾ ಸೈಟ್ಗಳನ್ನ ಆಕ್ಷನ್ ಅಲ್ಲಿ ಮಾರ್ತಾ ಇದ್ದಾರೆ. ಪ್ರತಿ ಆಕ್ಷನ್ ಅಲ್ಲೂ ಒಂದು 150-150 ಸೈಟ್ಗಳು ಸೇಲ್ ಆಗ್ತಾನೆ ಇದೆ. ಈ ಸಲ ನಿಮ್ಗೆ 7 ಇರುತ್ತೆ. ಆ ಮ್ಯಾಪ್ ಕೂಡ ಇನ್ನೂ ಲೋಡ್ ಆಗಿಲ್ಲ. ಅದೇನಾದ್ರೂ ಬಂದ್ರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಆಸ್ ಆಫ್ ನೌ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇದರಿಂದ ನೀವು ಕೂಡ ರೆಡಿ ಆಗ್ಬೋದು. ಸೊ ಅದಾದ್ಮೇಲೆ ನಿಮಗೆ LIG ಲೈನ್ ಇದೆ, ಅದಾದ್ಮೇಲೆ ಒಂದು MIG ಲೈನ್ ಇದೆ, ಅದಾದ್ಮೇಲೆ LIG. ಸೊ ಈ ತರ ಮಧ್ಯದಲ್ಲಿ ನೋಡಿ ಪಾರ್ಕ್ ಎಲ್ಲ ಇದೆ. ಓಕೆ, ಸೊ ಇದು LIG ಬಿಲ್ಡಿಂಗು. ಈ ವೈಟ್ ಕಲರ್ ಎಲ್ಲ ಮನೆಗಳು, ಎಲ್ಲಾ ಮನೆಗಳು ವೈಟ್ ಕಲರು. LIG ಬರೋದು ಈಸ್ಟ್ ಫೇಸಿಂಗ್, MIG ಕೂಡ ಈಸ್ಟ್ ಫೇಸಿಂಗ್. ವೆಸ್ಟ್ ಫೇಸಿಂಗ್ ಅವ್ರು ಒಂದು ಕಟ್ಟೆ ಇಲ್ಲ, ಬುದ್ಧಿವಂತರು, ಸೇಲ್ ಆಗಲ್ಲ ಅಂತ ಗೊತ್ತವ್ರಿಗೆ. ಸೊ ಎಲ್ಲೆಲ್ಲಿ ವೈಟ್ ಬರುತ್ತಲ್ಲ ಇವೆಲ್ಲ ಮನೆಗಳು. ಎಲ್ಲೆಲ್ಲಿ ರೆಡ್ ಬಂದಿದೆ ಅಲ್ಲ ಅವೆಲ್ಲ ಪ್ರೀವಿಯಸ್ ಆಕ್ಷನ್ ಅಲ್ಲೇ ಸೇಲ್ ಆಗಿರೋದು. ಈ ಸಲ ಇನ್ನೂ ಜಾಸ್ತಿ ರೆಡ್ ಇರುತ್ತೆ. ರೆಡ್ ಅಂದ್ರೆ ಪ್ಲಾಟ್ ಇಸ್ ಆಲ್ರೆಡಿ ನಾಟ್ ಅವೈಲೇಬಲ್ ಫಾರ್ ಆಕ್ಷನ್. ಈ ಸಲ 100 ಸೈಟ್ ಅಂದ್ರೆ ಇದರಲ್ಲಿ 80% ರೆಡ್ಡೇ ಇರುತ್ತೆ. ಓನ್ಲಿ ಒಂದು 25% ಮಾತ್ರ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಕ್ಯಾಟಗರಿ. ಈ ತರ ನೀವು ಅರ್ಥ ಮಾಡ್ಕೋಬೇಕು. ಇದು ಗೇಟೆಡ್ ಕಮ್ಯುನಿಟಿ. ಸೊ ಇದರಲ್ಲಿ ಇರೋದು ಈಸ್ಟ್ ವೆಸ್ಟ್. ಈಸ್ಟ್ ಇಲ್ಲ ಅಂದ್ರೆ ವೆಸ್ಟ್ ಇಲ್ಲ ಅಂದ್ರೆ ಈಸ್ಟ್ ತಗೋಬೇಕು. ನಮಗೆ ನಾರ್ತ್ ಬೇಕು ಅನ್ನೋರ್ಗು ಏನು ವರ್ಕೌಟ್ ಆಗಲ್ಲ. ಇದು ಬ್ಯೂಟಿಫುಲ್ ಒಂದೇ ಸಿಂಗಲ್ ಲೈನ್ ಲೇಔಟ್ ಇದು, ಈ ತರ ಇದೆ. ಸೊ ಅದರ ಜೊತೆಗೆ KPP ಅಲ್ಲಿ ಇನ್ನೂ ಬಂದಿಲ್ಲ, ಅದರಲ್ಲಿ ಏನು ತೋರ್ಸಕ್ಕಾಗಲ್ಲ. ಇದು ರೀಸೆಂಟ್ ಆಗಿ ಡೆವಲಪ್ಡ್ ಆಗಿರುವಂತಹ KDB ವೆಬ್ಸೈಟ್. ಅದರಲ್ಲೂ ನಾನು ಕೂಡ ನ್ಯಾವಿಗೇಟ್ ಮಾಡಿದೆ, ಎಲ್ಲೂ ಹಳೆ ಡೇಟಾ ನಮಗೆ ಸಿಗ್ತಾ ಇಲ್ಲ. ಇಟ್ ಇಸ್ ಓಕೆ, ವಿ ಕೆನಾಟ್ ಡೂ ಮಚ್ ಅಬೌಟ್ ಇಟ್. ಐ ಥಿಂಕ್ ಟಿಪಿಕಲಿ ಅವರು ಏನೇ ಆದ್ರೂ ಈ ಆಕ್ಷನ್ ಈ ಸೇವೆಯಲ್ಲಿ ಏನಾದರೂ ಹಾಕ್ಬಿಟ್ರೆ ಎಲ್ಲರಿಗೂ ಅನುಕೂಲ. ಇದರಲ್ಲೂ ಕೂಡ ಫುಟ್ ಪ್ರಿಂಟ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಈ ಹರಾಜು ವಸತಿ ಪ್ರದೇಶ KD ವಾಣಿಜ್ಯ ಕಮರ್ಷಿಯಲ್ ಇದೆ. ಈ ತರ ಒಂದು ನೋಟಿಫಿಕೇಶನ್ ಕೊಟ್ಟರೆ ತುಂಬಾ ಈಸಿ. ಸೊ ಇದು ನೋಟಿಫಿಕೇಶನ್ ಕೂಡ ಪ್ರೀವಿಯಸ್ ಬಂದಿರುವಂತ ನಾನು ಇಟ್ಟಿದ್ದೀನಿ. 1 ಲಕ್ಷ ಮಿನಿಮಮ್. ಓಕೆ, ಇನ್ ಕೇಸ್ ಸಕ್ಸಸ್ ಆದರೆ 25% ಕಟ್ಟಬೇಕು. 25% ಕಟ್ಟಬೇಕಂದ್ರೆ ಡಿಮ್ಯಾಂಡ್ ಲೆಟರ್ ವಿಲ್ ಬಿ ಸೆಂಡ್ ಬೈ ಇಮೇಲ್ ಲೆಟರ್ ಟು ಸಕ್ಸಸ್ಫುಲ್ ಬಿಡ್ಡರ್, ಹೈಯೆಸ್ಟ್ ಬಿಡ್ಡರ್. ಅಂದ್ರೆ ನೀವೇನಾದ್ರೂ ಸಕ್ಸಸ್ಫುಲ್ ಆದ್ರೆ ಇಮೇಲ್ ಕಳಿಸ್ತಾರೆ. ಇಮೇಲ್ ಕಳಿಸಿದ ಮೇಲೆ 25% ತುಂಬಬೇಕು. ರಫ್ಲಿ ಅರೌಂಡ್ ನೀವೇನಾದ್ರು ಒಂದು 10 ಲಕ್ಷಕ್ಕೆ ತೊಗೊಂಡಿದ್ರೆ 2.5 ಲಕ್ಷ ಇಮಿಡಿಯೇಟ್ ಇರಬೇಕು. ಮುಂದೆ ಬರುವಂತ 7.5 ಲಕ್ಷ ನಿಮಗೆ ಬ್ಯಾಂಕ್ ಲೋನ್ಗೆಲ್ಲ NOC ಎಲ್ಲ ಕೊಡ್ತಾರೆ. ಓಕೆ, ಎಕ್ಸ್ಕ್ಲೂಡಿಂಗ್ ಹಾಲಿಡೇ. ಲೆಟರ್ ಬಂದ್ಮೇಲೆ ಟಿಪಿಕಲ್ ಲೆಟರ್ ಬಂದ್ಮೇಲೆ ಕಾಲ್ ಮಾಡ್ತಾರೆ. ಟಿಪಿಕಲ್ ಅಕೌಂಟ್ ನಂಬರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಓಕೆ,
ಅಂಡ್ ಅದು ಬಿಟ್ಟರೆ ನಿಮಗೆ ದರ್ ಇಸ್ ನಥಿಂಗ್ ಮಚ್. ಇನ್ ಕೇಸ್ ಕೊಡಲಿಲ್ಲ ಅಂದರೆ ಮುಟ್ಟುಗೋಲು ಹಾಕ್ಕೊಂತೀವಿ ಅಂತ ಹೇಳ್ತಾರೆ. ದಟ್ ಇಸ್ ಕ್ವೈಟ್ ಓಕೆ. 75 ಬ್ಯಾಲೆನ್ಸ್ ಕೊಡಲಿಕ್ಕೆ ನಿಮಗೆ 60%. ಇವರು ಇಮಿಡಿಯೇಟ್ ಇಮೇಲ್ ಪ್ರೊಸೆಸರ್ ಕೂಡ ಸ್ವಲ್ಪ ಸ್ಲೋ. ಓಕೆ, ನಿಮಗೆ ಆಕ್ಷನ್ ಮುಗಿದ್ಮೇಲೆ ಒಂದು 10 ದಿವಸ ಆಗ್ಬೋದು ಒಂದೊಂದ್ಸಲ, ಇಲ್ಲ ಇಮಿಡಿಯೇಟ್ ಆಗೂ ಬರ್ಬೋದು. ಪ್ರೀವಿಯಸ್ ಹಿಸ್ಟ್ರಿ ಪ್ರಕಾರ ಮಿನಿಮಮ್ ಒಂದು ವಾರ 15 ದಿವಸ ಬೇಕೇ ಬೇಕು ಇಮೇಲ್ ಎಲ್ಲ ಕನ್ಫರ್ಮ್ ಮಾಡಿ. ಯಾಕೆಂದ್ರೆ ಆಕ್ಷನ್ ಮುಗಿದ ತಕ್ಷಣ ಅವರೆಲ್ಲ ಡೇಟಾ ತಗೊಂಡು ಮಲ್ಟಿಪಲ್ ಟೇಬಲ್ಗೆಲ್ಲ ಕಳಿಸಿ ಅಪ್ರೂವಲ್ ತೊಗೊಂಡು ಆಮೇಲೆ ಇಮೇಲ್ ಕಳಿಸ್ಬೇಕು. ಸೊ ಅದೊಂದು ಹಿಸ್ಟ್ರಿ ಇದೆ. ಸೊ ಇಮಿಡಿಯೇಟ್ಲಿ ಬರ್ಬೋದು, ಬಟ್ ಯು ಶುಡ್ ಬಿ ರೆಡಿ ಫಾರ್ 3 days. ಪೋಸ್ಟ್ ಆಕ್ಷನ್ ಆದಮೇಲೆ ಇಮೇಲ್ ಬಂದಮೇಲೆ ಒಂದೊಂದ್ಸಲ ಇಮೇಲ್ ಬರೋದು ಲೇಟ್ ಆಗ್ಬೋದು. ಪ್ರೊಸೆಸ್ ಕೂಡ ಸ್ವಲ್ಪ ಸ್ಲೋ ಇದೆ ಆನ್ ಅನ್ ಅವರೇಜ್. ಸಾರಿ. ಸೊ ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಎಂಟೈರ್ ಲೇಔಟು ಸೈಟ್ ಒಂದಿಂದರೂ ನಾನು ನೋಡ್ತಾನೆ ಇದ್ದೀನಿ. ಈಗ ಆಲ್ರೆಡಿ ಉಳಿದಿರೋದೇ 100 ಮನೆ 100 ಸೈಟ್ಗಳು. 560 ಪ್ಲಸ್ 400 ಸೈಟ್ಗಳು ಅಥವಾ ಪ್ಲಸ್ 40-50 ಹೌಸ್ಗಳನ್ನ ಆಲ್ರೆಡಿ ಆಕ್ಷನಲ್ಲಿ ಸೇಲ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಸಿಂಗಲ್ ಬಿಡ್ಡರ್ಗೆ ಕೊಡಲ್ಲ ಅಂತ ಹೇಳಿದ್ರು ಮೊದಲು. ಮಿನಿಮಮ್ 5-10% ಇನ್ಕ್ರೀಸ್ ಆದರೆ ಇದೆ. ಅದು ಬಿಟ್ಟರೆ ಸಿಂಗಲ್ ಬಿಡ್ಡರ್ಸ್ ಇಲ್ಲಿ ಡೌಟ್ ಅನ್ಕೊಂತೀನಿ ಈ ಸಲ. ಡಬಲ್ ಬಿಡ್ಡರ್ ಇರಲೇಬೇಕು. ಸೊ ಅದು ಬಿಟ್ಟರೆ ಬೇಸಿಕ್ ಎಲ್ಲ ರೂಲ್ಸ್ ಹಾಗೆ ಇದೆ. ನಾನು ಮನೆಗಳು ತೊಗೊಳೋರಿದ್ರೆ ನಾನು KHB KDB ಪ್ರತಿಯೊಂದು ಮನೆಗೂ LIG MIG ರಿವ್ಯೂ ಕೊಟ್ಟಿದ್ದೀನಿ. ನಮ್ಮ ಚಾನಲಲ್ಲೇ ಇದೆ. ಸಿಂಪಲ್ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ. ದಿಸ್ ಇಸ್ ವೆರಿ ಈಸಿ. ನೀವು ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ KDB ಇದೆ ನೋಡಿ. KIADB ಅಂತ ಹೇಳಿ ಇಲ್ಲಿದೆ ನೋಡಿ. If you open this KIADB, clients often ask us for color options. ನಿಮಗೆ ಪ್ರತಿಯೊಂದು ವಿಡಿಯೋನೂ ಸಿಕ್ಬಿಡುತ್ತೆ KDB ಅಲ್ಲಿ. ಓಕೆ, ಸೊ ಪ್ರೀವಿಯಸ್ಲಿ ನಾನು ಏನೇನು ಹಾಕಿದ್ದೀನಲ್ವಾ, ಸೊ ಅದೆಲ್ಲ ಸಿಗುತ್ತೆ. ನೀವು ಅದರ ಪ್ರಕಾರ ಪ್ರೀವಿಯಸ್ನೆಲ್ಲ ನೋಡಿ. ಸೊ ದಟ್ ಇಸ್ ರೆಫರೆನ್ಸ್. ಸೊ ಅಷ್ಟು ನೋಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ದಿಸ್ ಇಸ್ ವೆಬ್ಸೈಟ್ ಐ ಆಮ್ ಜಸ್ಟ್ ಕ್ಲೋಸಿಂಗ್. KBP ಐ ಆಮ್ ಜಸ್ಟ್ ಕ್ಲೋಸಿಂಗ್. ಸೊ ಈಗ ನಾವು ಮ್ಯಾಪಲ್ಲಿ ಹೋಗೋಣ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ವಸಂತ ನರಸಾಪುರ. ಎಕ್ಸಾಕ್ಟ್ಲಿ ಲೇಔಟನ್ನು ನಾನು ನಿಮಗೆ ತೋರಿಸ್ಬೇಕು ಅಂತಂದರೆ ಈ ಥರ ಕಾಣುತ್ತೆ ನೋಡಿ. ದಿಸ್ ಇಸ್ ಲೇಔಟ್. ಓಕೆ, ಲೇಔಟ್ ಪಕ್ಕದಲ್ಲೇ ನಮಗೆ KIDB 220 KV ಸಬ್ ಸ್ಟೇಷನ್ ಇದೆ. ಓಕೆ, ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದೇ ಡಿಫ್ರೆಂಟ್ ಜಾಗ, ಇದೇ ಡಿಫ್ರೆಂಟ್ ಜಾಗ. ಸೊ ಬಟ್ ಎಂಟೈರ್ ಲೇಔಟ್ಗೆ ಒಂದೇ ಎಂಟ್ರಿ ಇರೋದು. ಯಾವ ಥರ ಕಾಣುತ್ತೆ ಅಂತ ಲೈವ್ ತೋರಿಸ್ಬಿಡ್ತೀನಿ. ಸೊ ಈ ಥರ ಕಾಣುತ್ತೆ. ಇದು 23 ಇಮೇಜು. ಈಗ ಥಿಂಗ್ಸ್ ಆರ್ ಬೆಟರ್, ಥಿಂಗ್ಸ್ ಆರ್ ಲೈವ್, ಥಿಂಗ್ಸ್ ಆರ್ ವೆರಿ ಯುನೀಕ್ ಆಗಿದೆ. ಒಂದೇ ಎಂಟ್ರಿ, ಸುತ್ತಲೂ ಈ ಥರ ಕಾಂಪೌಂಡ್ ಇದೆ. ಓಕೆ, ಇಟ್ಸ್ ಅ ಗೇಟೆಡ್ ಕಮ್ಯುನಿಟಿ ಅಂತ ಅನ್ಕೋಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಗೇಟೆಡ್ ಆಯಿತು. ಸೊ ಇವೆಲ್ಲ ಮನೆಗಳೆಲ್ಲ ಸೇಲ್ ಇದೆ. ಈ ಫಸ್ಟ್ ಲೈನಲ್ಲೆಲ್ಲ ಬರೋದು HIG ಮನೆಗಳು. ಓಕೆ, ತುಂಬ ಹಳೇದು, 10-15 ವರ್ಷ ಆಗಿರ್ಬೋದು ಕಟ್ಬಿಟ್ಟು. ಈಗ ಲೇಔಟನ್ನು ಈಗ ಅವ್ರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಲೈನಲ್ಲಿ ಬರೋದು MIG ಮನೆಗಳು. HIG ಮನೆಗಳು ಟಿಪಿಕಲ್ 2 BHK 3 BHK. ಸುತ್ತಲೂ ತುಂಬ ಜಾಗ ಬಿಟ್ಬಿಟ್ಟು ಈ ಕ್ಯಾನ್ ಅಬ್ಸರ್ವ್ ಮಾಡ್ಬೋದು ಕಟ್ಟಿದ್ದಾರೆ. ಓಕೆ, ಎಲ್ಲ ಹಳೇದಾಗಿದೆ. ಕಂಡೀಷನ್ಸ್ ಐ ಆಮ್ ನಾಟ್ ಶೋರ್. ವಿಡಿಯೋದಲ್ಲಿ ಕಂಡೀಷನ್ಸ್ ಕೂಡ ಹಾಕಿದ್ದೀನಿ. MIG ಮನೆಗಳು ಕೂಡ 2 BHK. LIG ಬಂದ್ಬಿಟ್ಟು 1 BHK ಮನೆ. ಈ ಥರ ಚಿಕ್ಕದಾಗಿ ಕಟ್ಟಿದ್ದಾರೆ. ಸೊ ನೀವೇನು ಈ ಬಾಕ್ಸ್ ಕಾಣ್ತಿದೆ, ಇವೆಲ್ಲ ಮನೆಗಳು. ಈ ಮನೆಗಳು ನೀವು ರಫ್ಲಿ ಅರೌಂಡ್ 30, 45, 60, 150 ಪ್ಲಸ್ ಹೌಸ್ಗಳಿದೆ. ಅದರಲ್ಲಿ ಒಂದು 30-40 ಹೋಗಿದೆ. ಇನ್ನೂ 100 ಪ್ಲಸ್ ಹೌಸ್ಗಳು ಆಪ್ಷನ್ ಇದೆ ಮಲ್ಟಿಪಲ್ ಕ್ಯಾಟಗರಿಯಲ್ಲಿ. ನೀವು ಓಕೆ ಹಳೇದಾದ್ರೂ ಪರವಾಗಿಲ್ಲ, ಬಜೆಟಲ್ಲಿ ಇದೆ ಅಂತಂದರೆ ತೊಗೋಬೋದು. ಡೂ ಕ್ಯಾಲ್ಕುಲೇಷನ್ಸ್. ಇಲ್ಲಿ ಲ್ಯಾಂಡಿಗೆ ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಮಾಡಿಕೊಂಡು ಯಾವ ಪ್ರೈಸಿಗೆ ಹೋಗ್ತಾ ಇದೆ ಅನ್ನೆಲ್ಲ ನೀವು ಯೋಚನೆ ಮಾಡ್ಕೋಬೋದು. ವಿಸಿಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ನನ್ನ ಪ್ರಕಾರ. ನೀವೇನಾದರೂ ಒಂದು EWS LIG ಒಂದು 10 ಲಕ್ಷ 11 ಲಕ್ಷ 12 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅಂದರೆ ಲೇಔಟ್ ನೋಡದೇ ಇದ್ರೂ ಪರವಾಗಿಲ್ಲ. ಯು ಕ್ಯಾನ್ ಟ್ರಸ್ಟ್ ಮೈ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಪ್ರೊಸೆಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಇನ್ ಕೇಸ್ ನೀವು HIG 40-40 ಲಕ್ಷ 30 ಲಕ್ಷ 50 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಮನೆಗೆಲ್ಲ ಅಂತಂದರೆ ನನ್ನ ಸ್ಟ್ರಾಂಗ್ ರೆಕಮೆಂಡು. ಇನ್ನೂ ಡೇಟಾ ಲೋಡ್ ಆಗಿಲ್ಲ, ಬೇಕಂದರೆ ಲೊಕೇಶನ್ ಯೂಸ್ ಮಾಡ್ಕೊಂಡು ನೀವು ಹೋಗಿ ಬನ್ನಿ. ಸಿಂಪಲ್. ಇದ್ರ ಪಕ್ಕದಲ್ಲೇ ನೋಡಿ ಹ್ಯಾವೆಲ್ಸ್ ಇಂಡಿಯಾ ಇದೆ. ಓಕೆ, ಸೊ ಹ್ಯಾವೆಲ್ಸ್ ಇಂಡಿಯಾ ಆಲ್ರೆಡಿ ರೆಡಿ ಆಗಿದೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ನಡೀತಾ ಇದೆ. ಇದು ಹಳೆ ಕ್ಯಾಪ್ಚರು. ಓಕೆ, 2 ವರ್ಷ 23 ಜುಲೈಯಲ್ಲಿ ಈ ರೀತಿ ಇತ್ತದು. ಸೊ ಅದ್ರ ಪಕ್ಕದಲ್ಲಿ ನಮಗೆ ಹಿಮಾಲಯ ಕೂಡ ಇದೆ. ಹಿಮಾಲಯ ಅಂತ ಹೇಳ್ತಾರೆ, ಹಿಮಾಲಯನ್ಸ್ ಪ್ರೊಡಕ್ಷನ್ ಕಂಪ್ನಿಯೂ ಇಲ್ಲೇ ಇದೆ ನೋಡಿ. ಇದು ಅವಾಗಲೇ ರೆಡಿ ಇತ್ತು. ಓಕೆ, ಹಿಮಾಲಯನ್ಸ್ ಸಿನ್ಸ್ 1993.
ಸೊ ಇವೆರಡು ಕೂಡ ಪಕ್ಕದಲ್ಲೇ ಇದೆ. ಎಕ್ಸಾಕ್ಟ್ಲಿ ನೀವು ಈ ಲೇಔಟ್ಗೆ ಹೈವೇಯಿಂದ ಹೋಗ್ಬೇಕಂದ್ರೆ 3.5-4 ಕಿಲೋಮೀಟರ್ ಆಗುತ್ತೆ. ಹೈವೇ ಅಂತಂದ್ರೆ ಪುನಾ ಬೆಂಗಳೂರು ರೋಡ್ ನಾನೇನು ಹೇಳ್ತೀನಲ್ಲ ಅದು. ಸೊ ಮಲ್ಟಿಪಲ್ ಎಂಟ್ರಿ ಇದೆ, ನಿಮಗೆ ಈ ಕಡೆ ಎಂಟ್ರಿ ಆ ಕಡೆ ಎಂಟ್ರಿ ಎಲ್ಲ ಮಾಡ್ಬೋದು. ಸೊ ಕೆಲವೊಂದು ಫುಡ್ಡಿಗೆ ಸಂಬಂಧಪಟ್ಟಿದ್ದು ಟಿಪಿಕಲಿ ಇದೆಲ್ಲ ನೋಡಿ, ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. See this? See this? See this? See this? ಇಷ್ಟೆಲ್ಲ ಇದೆ. ಇದನ್ನ ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿಂದ ಬರಬೇಕು ಅಂದ್ರೆ 3-3.5 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 110-150. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲಿಂದ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಡೈರೆಕ್ಷನ್ ಎಲ್ಲಿಗೆ. ಫಾರ್ ಎಕ್ಸಾಂಪಲ್ ಹೈವೇಯಿಂದ 3.7 ಈ ಥರ ಬಂದು ಈ ಥರ ಹೋಗಬೇಕು. ಈಗ ಅದನ್ನೇ ನಾವು ತುಮಕೂರು ಖ್ಯಾತ ಸಂದ್ರ ಇಡ್ತೀನಿ. ಸೊ ವಿಚ್ ಇಸ್ ಅರೌಂಡ್ 30+ ಕಿಲೋಮೀಟರ್ಸ್. ಓಕೆ, ಸೊ ಅದನ್ನೇ ತೊಗೊಂಬಂದು ನಾನು ಬೆಂಗಳೂರು ಸಿಟಿಗೆ ಇಟ್ಟರೆ 170, 120, 110 ಮಲ್ಟಿಪಲ್ ರೋಡ್ಸಲ್ಲಿ 100+ ಕಿಲೋಮೀಟರ್ಸಲ್ಲಿದೆ. ಸೊ ಟುವರ್ಡ್ಸ್ ತುಮಕೂರು ಈಗ ಮೈಸೂರಿಗಿನ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಆ ಕಡೆ ಏನಾದರೂ ನೋಡೋರಿದ್ರೆ ಐ ಕ್ಯಾನ್ ಥಿಂಕ್ ಆನ್ ದಿಸ್. ಈ ಥರ ಇದೆ. ಐ ಕವರ್ಡ್ ಎವ್ರಿ ಡೀಟೇಲ್ಸ್ ಇನ್ ದಿಸ್ ವಿಡಿಯೋ. ಇನ್ ಕೇಸ್ ನಿಮ್ಗೆ ಏನಾದರೂ ಟೆಕ್ನಿಕಲ್ ಸಪೋರ್ಟ್ ಬೇಕು, ಸೈಟ್ ಸೆಲೆಕ್ಷನ್ಲಿ ಹೆಲ್ಪ್ ಬೇಕು, ಅಥವಾ ನಿಮಗೆ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕು, ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಟಚ್ ವಿತ್ ಮೀ. ಐ ವಿಲ್ ಡೂ ಇಟ್ ಫಾರ್ ಅ ಫ್ರೀ. ನಿಮ್ದೆಲ್ಲ ಕ್ವಶನ್ಸ್ ಇದ್ರೆ ಇನ್ ಕೇಸ್ ಎಂಡ್ ಟು ಎಂಡ್ ಹೆಲ್ಪ್ ನಾನೇ ಮಾಡಬೇಕು ಅಂದರೆ ಐ ವಿಲ್ ಹ್ಯಾವ್ ಅ ಮಿನಿಮಮ್ ಚಾರ್ಜಸ್. ನಮ್ದೆಲ್ಲ ಓನರ್ಸ್ ಗ್ರೂಪ್ ಇದೆ ಪ್ರೀವಿಯಸ್ಲಿ. ಇನ್ ಕೇಸ್ ಏನಾದರೂ ಅಲರ್ಟ್ ಆಗಿದ್ರು ಕೂಡ ಗೆಟ್ ಇನ್ ಟಚ್ ವಿತ್ ಮೀ. ನಾನು ನಿಮಗೆ ಪ್ರತಿಯೊಂದು ಹೆಲ್ಪ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಯು ಫಾರ್ ಫ್ರೀ. ಥ್ಯಾಂಕ್ ಯು.